ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ನಿದ್ರೆ ಮಾಡಿಲ್ಲ ನಿಜ, ಆದರೆ ಕುಡಿಯೋದಕ್ಕೆ ಅಲ್ಲ ಅಂತಾನೆ ಆಯುಷ್. ಮತ್ತೇನಕ್ಕೋ, ನೀನು ಕೂಡ ನನ್ನನ್ನು ಬಿಟ್ಟು ಬಂದಿದ್ಯಲ್ಲೋ. ನಾನು ಯಾರದೋ ಮನೆಯಲ್ಲಿ ಮಲಗಿದ್ದೆ. ಬೆಳಗ್ಗೆ ಎದ್ದಾಗ ನನಗೆ ನಾಚಿಕೆ ಆಯ್ತು. ಅದಕ್ಕೆ ಹೇಳದೆ ಕೇಳದೆ ಅಲ್ಲಿಂದ ಬಂದೆ ಅಂತಾನೆ ಚಿರು. ಸರಿ ಬಾ, ಮನಸ್ವಿನ ಮಾತಾಡ್ಸಿದ್ಯಾ ಅಂತ ಆಯುಷ್ ಕೇಳಿದರೆ, ಮಾತಾಡ್ಸ್ದೆ ಕಣೋ, ಆದರೆ ಅವಳಿಗೆ ಇನ್ನೂ ನನ್ನ ಮೇಲಿನ ಕೋಪ ಹೋಗಿಲ್ಲ. ಅವಳಿಗೆ ಅಂತ ತಲೆ ಕೆಳಗೆ ಹಾಕಿದಾಗ ನೀನು ಮಾಡಿರೋದು ಕಡಿಮೆನಾ? ಬಾ, ಮನಸ್ವಿ ಆಗಿದ್ದಕ್ಕೆ ಇಷ್ಟಕ್ಕೆ ಸುಮ್ಮನಾಗಿದ್ದಾಳೆ. ಸ್ನಾನ ಮಾಡು, ಆಮೇಲೆ ಇದರ ಬಗ್ಗೆ ಯೋಚನೆ ಮಾಡೋಣ ಅಂದಾಗ ಚಿರು ರೂಮಿಗೆ ಹೋದರೆ ಆಯುಷ್ ಮುಂದೆ ಏನು ಮಾಡೋದು ಅಂತಾನೆ. ನಮಗೂ ಅದೇ ಗೊತ್ತಾಗ್ತಾ ಇಲ್ಲ. ಇವತ್ತು ಆ ದೊಡ್ಡ ಮನೆಗೆ ಹೋಗಬೇಕು ಅಂತ ತೇಜಸ್ವಿ ಅಂತಾಳೆ. ಪರಿ ಗಜ ನಾವಿಬ್ಬರು ಬರುವುದಿಲ್ಲ ಅನ್ನುವಂತೆ ಮುಖ ಮಾಡಿದರೆ, ಈಗ ಮನೆಗೆ ಹೋಗಿ ಏನಾದರೂ ಸುಳ್ಳು ಹೇಳಿ ಇಲ್ಲಿಗೆ ವಾಪಸ್ ಬರಬೇಕು ಅಂತ ಮನ್ವಂತ್ ಅಂತಾನೆ. ಆದರೆ ಮನೆಯಲ್ಲಿ ಏನು ಹೇಳೋದು ಅಂದರೆ, ಮನಸ್ವಿ ಅಕ್ಕನ ಕೈನಲ್ಲೇ ಸುಳ್ಳು ಹೇಳಿಸೋಣ, ಮೊದಲು ರೆಡಿಯಾಗಿ ಆಮೇಲೆ ಹೋಗ್ತಾ ಮಾತಾಡೋಣ ಅಂತಾಳೆ ಮನಸ್ವಿ. ಎಲ್ಲರೂ ರೆಡಿಯಾಗಲು ಹೋದರೆ ಆಯುಷ್, ಚಿರು, ಪರಿ, ಗಜ ಇಲ್ಲೇ ಉಳಿದುಕೊಳ್ಳೋದು ಅಂತ ತೀರ್ಮಾನ ಮಾಡ್ತಾರೆ. ಮನಸ್ವಿಯನ್ನು ಮನೆಗೆ ಕರೆದುಕೊಂಡು ಬರುವವರೆಗೂ ಸುಕನ್ಯಾ ಆತಂಕದಲ್ಲೇ ಮನೆಯ ಒಳಗೆ ಓಡಾಡುತ್ತಿದ್ದಾರೆ. ಎಲ್ಲರೂ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಸುಕನ್ಯಾ ಓಡಿ ಬಂದು ಮನಸ್ವಿಯನ್ನು ತಬ್ಬಿ, ಬಂದ್ಯಾ ಮಗಳೇ, ನೀನು ಇವತ್ತು ಬರ್ತೀಯೋ ಇಲ್ವೋ ಅಂತ ಗಾಬರಿಯಾಗಿತ್ತು ನನಗೆ ಅಂತಾರೆ. ಮನಸ್ವಿ ಬೇಜಾರಿನಿಂದ, ಗಾಬರಿ ಯಾಕೆ, ಮತ್ತೆ ಯಾರಾದ್ರೂ ನನ್ನನ್ನು ಎತ್ತಿಕೊಂಡು ಹೋಗ್ತಾರೆ ಅನ್ನೋ ಭಯನಾ ಅಂತಾಳೆ. ಮನಸ್ವಿ, ಅಮ್ಮನ ಜೊತೆ ಹಾಗ ಮಾತಾಡೋದು? ಅವಳು ಇಷ್ಟು ವರ್ಷ ನಿನ್ನನ್ನು ಬಿಟ್ಟು ಹೇಗೆ ಬದುಕಿದ್ದಾಳೆ ಅಂತ ನನಗೆ ಗೊತ್ತು ಅಂತ ಕೌಸಲ್ಯ ಹೇಳಿದರೆ, ನಮಗೂ ಗೊತ್ತು ಅಜ್ಜಿ, ಆ ವಿಷಯ ಬಿಡಿ. ಪಪ್ಪ ಚಿಕ್ಕಪ್ಪ ಎಲ್ಲ ಎಲ್ಲಿ ಹೋದ್ರು ಅಂತ ತೇಜಸ್ ಕೇಳ್ತಾನೆ. ಇದೇನು ಹೊಸದಾಗಿ ಕೇಳ್ತಾ ಇದೆಯಾ ತೇಜಸ್? ನಿನಗೆ ಗೊತ್ತಿಲ್ವಾ? ಅವರೆಲ್ಲ ಆಫೀಸ್ಗೆ ಹೋಗಿದ್ದಾರೆ ಅಂತ ಉದಯ್ ರಾಜ್ ಹೇಳ್ತಾರೆ. 3 ಹೊತ್ತು ಬಿಸ್ನೆಸ್ ಅಂತಾನೆ ಇದ್ರೆ ಹೇಗೆ ಅಂತ ಮನ್ವಂತ್ ಕೇಳ್ತಾನೆ. ಮತ್ತೆ ಅವರು ಮಾಡದಿದ್ರೆ ನೀವು ಮಾಡ್ತೀರಾ? ಇನ್ನು ಅದಕ್ಕೆಲ್ಲ ಟೈಮ್ ಇದೆ, ವಿಷಯ ಏನಂತ ಹೇಳಿ ಅಂತ ಉದಯ್ ರಾಜ್ ಕೇಳ್ತಾರೆ. ಹೇಳೋದು ಕೇಳೋದು ಏನೂ ಇಲ್ಲ ತಾತ. ಮನಸ್ವಿ ಅಕ್ಕನಿಗೆ ಆ ಮನೆ ಇಷ್ಟವಾಗಿದೆಯಂತೆ. ಅಕ್ಕ ಸ್ವಲ್ಪ ದಿನ ಇಲ್ಲೇ ಇರೋಣ ಅಂತಿದ್ರು. ನಿಮ್ಮೆಲ್ಲರ ಪರ್ಮಿಷನ್ ತಗೊಂಡು ಹೋಗೋಣ ಅಂತ ಬಂದಿದ್ದು ಅಂತ ತೇಜಸ್ವಿ ಅಂತಾಳೆ. ಏನು, ಆ ಮನೆ ಇಷ್ಟ ಆಯ್ತಾ? ಆ ಮನೆಗಿಂತ ಈ ಮನೆ ತುಂಬ ಚೆನ್ನಾಗಿದೆಯಲ್ಲ, ಇಲ್ಲಿ ಯಾಕೆ ಇಷ್ಟ ಆಗ್ತಿಲ್ಲ ಅಂತ ಸುಕನ್ಯಾ ಕೇಳ್ತಾರೆ. ಮನಸ್ವಿ ಮಾತನಾಡದೆ ಲಿಫ್ಟ್ನ ಹತ್ತಿರ ಹೋದರೆ ತೇಜಸ್ವಿ ಮತ್ತು ವಿಸ್ಮಯ ಇಬ್ಬರು ಮನಸ್ವಿಯ ಜೊತೆ ಹೋಗ್ತಾರೆ. ಅಕ್ಕ, ಇವತ್ತು ಇನ್ನೊಂದು ರೂಮಿಗೆ ಹೋಗೋಣವಾ ಅಂತ ಕೇಳಿದಾಗ, ಹೋಗೋಣ ಬನ್ನಿ ಅಂತಾಳೆ ಮನಸ್ವಿ. ಮಕ್ಕಳೆಲ್ಲ ಅವರವರ ರೂಮಿಗೆ ಹೋದರೆ ಸುಕನ್ಯಾ ಕಣ್ಣೀರು ತುಂಬಿಕೊಳ್ತಾಳೆ. ಇದೇನತ್ತೆ, ಮಕ್ಕಳು ಹೀಗೆ ಮಾತಾಡ್ತಾ ಇದ್ದಾರೆ? ಈ ಮನೆಯಲ್ಲಿ ಇಲ್ಲದೆ ಇರುವುದು ಆ ಮನೆಯಲ್ಲಿ ಏನಿದೆ ಅಂತ ಸುಕನ್ಯಾ ಕೇಳಿದಾಗ ಕೌಸಲ್ಯರವರು, ನೀನೇನು ಚಿಂತೆ ಮಾಡಬೇಡ, ಸುಮ್ನಿರು. ಮಧ್ಯಾಹ್ನ ಊಟಕ್ಕೆ ವಿಕ್ಕಿ ಬಂದಾಗ ನಾನೇ ಮಾತಾಡ್ತೀನಿ. ಮಕ್ಕಳನ್ನು ಮತ್ತೆ ಆ ಮನೆಗೆ ಕಳುಹಿಸುವುದು ಬೇಡ ಅಂತಾರೆ. ತೇಜಸ್ವಿ ಮನಸ್ವಿಯನ್ನು ಜಾಹ್ನವಿ ಉಪಯೋಗಿಸುತ್ತಿದ್ದ ಬಟ್ಟೆಗಳು, ಒಡವೆಗಳು ಇದ್ದ ರೂಮಿಗೆ ಕರೆದುಕೊಂಡು ಬಂದಿದ್ದಾರೆ. ಎಲ್ಲ ರೂಮ್ಗಳಿಗಿಂತ ಈ ರೂಮ್ ತುಂಬಾ ವಿಭಿನ್ನವಾಗಿದೆ. ವಿಶಾಲವಾದ ರೂಮ್, ದೊಡ್ಡ ಬಾಲ್ಕನಿಯಲ್ಲಿ ನಿಂತರೆ ದೂರದಲ್ಲಿ ಕಾಣುವ ಊರು, ಪ್ರಕೃತಿಯನ್ನು ಆರಾಧಿಸುವವರಿಗೆ ಹೇಳಿ ಮಾಡಿಸಿದಂತ ಜಾಗ. ಇದೇನು, ನನ್ನ ರೂಮ್ಗಳು ಬೇರೆ ತರ ಇದ್ದು ಇದು ಮಾತ್ರ ಹೀಗಿದೆ ಅಂತ ನೋಡುತ್ತಿದ್ದಾರೆ. ತೇಜಸ್ವಿ ಆ ರೂಮಿನ ಗೋಡೆಯ ಮೇಲೆ ಹಾಕಿರುವ ಜಾಹ್ನವಿಯ ಫೋಟೋಗಳನ್ನು ನೋಡುತ್ತಿದ್ದಾರೆ. ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಕಾಲೇಜಿನಲ್ಲಿ ತೆಗೆಸಿದ್ದ ಫೋಟೋಗಳು ಕೆಲವಾದರೆ, ಇನ್ನೂ ಕೆಲವು ಜಾಹ್ನವಿ ಕುದುರೆಯ ಸವಾರಿ ಮಾಡುವಾಗ, ಪೂಜೆ ಮಾಡುವಾಗ, ಅಣ್ಣಂದಿರ ಜೊತೆ ಜಗಳ ಮಾಡುವಾಗ, ಒಬ್ಬಳೆ ಮೈಮರೆತು ನಿಂತಿರುವಾಗ, ಹೀಗೆ ಅನೇಕ ಫೋಟೋಗಳನ್ನು ಹಾಕಿದ್ದಾರೆ. ಮೂವರು ಆ ಫೋಟೋಗಳನ್ನು ನೋಡುತ್ತಿದ್ದಾರೆ. ಮನಸ್ವಿಗೆ ಏನಾದರೂ ನೆನಪು ಬರಬಹುದು ಅಂತ ಈ ರೂಮಿಗೆ ಬಂದಿದ್ದಾರೆ. ಮನಸ್ವಿ ಫೋಟೋಗಳನ್ನು ನೋಡುತ್ತಾ, ಅವರ ತರಾನೇ ಹುಟ್ಟಿದ್ದೀನಲ್ಲ, ಸ್ವಲ್ಪವೂ ಬದಲಾವಣೆ ಇಲ್ವಲ್ಲ ಅಂತ ಯೋಚಿಸುತ್ತಾ ಜಾಹ್ನವಿಯ ಬಟ್ಟೆಗಳನ್ನು ಒಂದು ಸಲ ಸವರುತ್ತಾಳೆ. ತುಂಬಾ ಬೆಲೆ ಬಾಳುವ ಬಟ್ಟೆಗಳು ಇದೆ. ಅಕ್ಕ, ಒಂದು ಸಲ ನೀನು ಹಾಕಿ ನೋಡು ಹೇಗೆ ಕಾಣುತ್ತೆ ಅಂತ ಬಲವಂತ ಮಾಡಿದಾಗ
ಬೇಡ, ಅವರ ಬಟ್ಟೆ ಹಾಕಿದ್ದು ಅವರಿಗೆ ಗೊತ್ತಾದರೆ ಬೇಜಾರಾಗಲ್ವಾ ಅಂತಾಳೆ. ತೇಜಸ್ವಿ ಮನಸ್ವಿ ಇಬ್ಬರು ಮನಸ್ಸಿನಲ್ಲಿ ನಿಮ್ಮ ಬಟ್ಟೆ ನೀವು ಹಾಕ್ತಾ ಇದ್ದೀರಾ ಅಷ್ಟೇ, ಇನ್ಯಾರು ಬರ್ತಾರೆ ಬೇಜಾರಾಗೋದಕ್ಕೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಯಾರೂ ಏನು ಅಂದುಕೊಳ್ಳಲ್ಲ ಅಕ್ಕ. ನೋಡು, ಆ ಫೋಟೋದಲ್ಲಿರುವ ಸೀರೆ ಇಲ್ಲಿದೆ, ನೀನು ಇದನ್ನೇ ಉಡು, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ, ಒಡವೆಗಳು ಎಲ್ಲಿದೆ ಅಂತ ಹುಡುಕ್ತೀವಿ ಅಂದಾಗ ಮನಸ್ವಿ ಸರಿ ಅಂತ ಒಪ್ಪುತ್ತಾಳೆ. ಸುಕನ್ಯಾ ಮತ್ತೆ ಕೌಸಲ್ಯರವರು ವಿಕ್ಕಿ, ಜೈ ಮತ್ತು ವಿನೋದ್ ಬರುವುದನ್ನೇ ಕಾಯ್ತಾ ಇದ್ದಾರೆ. ಮಧ್ಯಾಹ್ನದ ಊಟದ ಸಮಯವಾಗಿದೆ. ಹುಡುಗರೆಲ್ಲ ಡೈನಿಂಗ್ ಟೇಬಲ್ ಬಳಿ ಬರುತ್ತಿದ್ದಾರೆ. ಆಫೀಸ್ಗೆ ಹೋಗಿದ್ದ ಮೂವರು ಮನೆಗೆ ಬಂದಿದ್ದಾರೆ. ಮೂವರು ಫ್ರೆಶ್ ಆಗಿ ಬರುವುದನ್ನೇ ಕಾಯುತ್ತಿದ್ದಾರೆ. ಸುಕನ್ಯಾ, ಉದಯ್ ರಾಜ್ ರವರು ಬಂದು ಡೈನಿಂಗ್ ಹತ್ತಿರ ಕುಳಿತು ಹೆಣ್ಣು ಮಕ್ಕಳಲ್ಲಿ ಕಾಡ್ತಾನೇ ಇಲ್ವಲ್ಲ ಅಂತ ಕೇಳ್ತಾರೆ. ಬರ್ತಾರೆ ತಾತ. ಮೂರು ಹುಡುಗಿಯರು ಒಂದು ಕಡೆ ಸೇರಿದ್ದಾರೆ ಅಂದ್ರೆ ಜೋರಾಗಿ ಮಾತುಕತೆ ನಡೀತಾ ಇರುತ್ತೆ ಅಂತ ಅರ್ಥ ಅಂತ ಮನ್ವಂತ್ ಅಂತಾನೆ. ಮೂವರು ತನ್ನ ರೂಮ್ಗಳಿಂದ ಹೊರಗೆ ಬಂದವರು ಡೈನಿಂಗ್ ಟೇಬಲ್ ಬಳಿ ಬರುವಾಗ ಕಾಲಿನ ಗೆಜ್ಜೆಯ ನಾದ ಎಲ್ಲರಿಗೂ ಕೇಳಿಸುತ್ತೆ. ಎಲ್ಲರೂ ಒಟ್ಟಾಗಿ ಮಹಡಿಯ ಮೆಟ್ಟಿಲಿನ ಕಡೆ ನೋಡಿದರೆ ಮನಸ್ವಿ ನಡೆದು ಬರುತ್ತಿದ್ದಾಳೆ. ಅವಳ ಹಿಂದೆ ತೇಜಸ್ವಿ, ವಿಸ್ಮಯ ಇಬ್ಬರು ನಗುತ್ತಾ ಬರುತ್ತಿದ್ದಾರೆ. ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟಂತೆ ಮನಸ್ವಿಯನ್ನೇ ನೋಡುತ್ತಿದ್ದಾರೆ. ಫೋಟೋದಲ್ಲಿರುವ ಜಾಹ್ನವಿಯ ತರಾನೇ ಮನಸ್ವಿಗೆ ಇಂದು ಅಲಂಕಾರ ಮಾಡಲಾಗಿದೆ. ಇವಳು ಜಾಹ್ನವಿ ಅಲ್ಲ ಅಂತ ಯಾರೂ ಕೂಡ ಹೇಳಲು ಸಾಧ್ಯವಿಲ್ಲ, ಹಾಗೆ ಕಾಣಿಸುತ್ತಿದ್ದಾಳೆ. ಉದಯ್ ಕುಳಿತಿದ್ದವರು ಎದ್ದು ನಿಂತಲ್ಲೇ ಕೌಸಲ್ಯರವರ ಕಣ್ಣಲ್ಲಿ ನೀರು ತುಂಬುತ್ತಿದೆ. ಸುಕನ್ಯಾರವರು ಆಶ್ಚರ್ಯದಿಂದ ಮನಸ್ವಿಯನ್ನೇ ನೋಡುತ್ತಿದ್ದಾರೆ. ಶರ್ಮಿಳಾ ರೂಮಿನಿಂದ ಡೈನಿಂಗ್ ಕಡೆ ಬಂದವರು ಎಲ್ಲರೂ ಒಂದೇ ಕಡೆ ನೋಡುತ್ತಿರುವುದನ್ನು ನೋಡಿ ಗಾಬರಿಯಿಂದ ನಿಲ್ತಾರೆ. ಜಾಹ್ನವಿ ಅಂತ ಅವರ ಬಾಯಲ್ಲಿ ಹೆಸರು ಬಂದ ತಕ್ಷಣವೇ ವಿನೋದ್ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದಾನೆ. ತಮ್ಮ ಪ್ರೀತಿಯ ತಂಗಿಯೇ ನಡೆದು ಬರುತ್ತಿದ್ದಾಳೆ ಅನ್ನುವಷ್ಟು ಖುಷಿಯಾಗಿದೆ. ವಿಕ್ಕಿ ಓಡಿ ಹೋದವರೇ, ಜಾಹ್ನವಿ ಜಾಹ್ನವಿ, ಇಷ್ಟು ವರ್ಷ ಎಲ್ಲಿಗೆ ಹೋಗಿದ್ಯಮ್ಮ, ನಮ್ಮನ್ನೆಲ್ಲ ಬಿಟ್ಟು ನೀನು ಎಲ್ಲಿದ್ದೆ ಅಂತ ದುಃಖದಿಂದ ಕೇಳಿದಾಗ ಎಲ್ಲ ಮಕ್ಕಳು ವಿಕ್ಕಿಯವರ ಹೊಸದಾದ ನಡೆಯನ್ನು ನೋಡ್ತಾ ಇದ್ದಾರೆ. ಯಾವಾಗಲೂ ಗಂಭೀರವಾಗಿಯೇ ಇದ್ದ ಅವರು ಈ ದಿನ ಇಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಮಕ್ಕಳಿಗೂ ಇದು ಹೊಸದು. ಮನಸ್ವಿಯ ತಲೆಯನ್ನು ಸವರುತ್ತಾ ಮಾತನಾಡುತ್ತಿದ್ದರೆ ಜೈ ಮತ್ತು ವಿನೋದ್ ಹೋಗಿ ಮನಸ್ವಿಯನ್ನು ತಬ್ಬುತ್ತಾರೆ. ಮೂವರಿಗೂ ಅವರ ಪ್ರೀತಿಯ ತಂಗಿ ಸಿಕ್ಕಿದ್ದಾಳೆ. ಮನಸ್ವಿ ಮೂವರ ಪ್ರೀತಿಯನ್ನು ಅನುಭವಿಸುತ್ತಾ ಕಣ್ಮುಚ್ಚಿ ನಿಂತಿದ್ದಾಳೆ. ಈ ದೃಶ್ಯವನ್ನು ನೋಡುತ್ತಿರುವವರಿಗೆ ಎರಡು ಕಣ್ಣು ಸಾಲದಂತಿತ್ತು. ಅಪ್ಪಾಜಿ, ನಾನು ಜಾಹ್ನವಿ ಅತ್ತೆಯ ತರನೇ ಕಾಣಿಸ್ತಾ ಇದ್ದೀನಿ ಅಲ್ವಾ ಅಂತ ಮನಸ್ವಿ ಅಂದಾಗ ಮೂವರು ಜಾಹ್ನವಿನೇ ಬಂದಿದ್ದಾಳೆ ಅನ್ನಿಸ್ತಾ ಇದೆ ಮಗಳೇ, ಇವತ್ತು ನಮಗೆ ತುಂಬಾ ಸಂತೋಷವಾಯ್ತು ಅಂತ ಅಂದ್ರೆ ಶರ್ಮಿಳಾ ಬಿಗಿ ಹಿಡಿದಿದ್ದ ಉಸಿರನ್ನು ಹೊರಚೆಲ್ಲುತ್ತಾ, ಅಬ್ಬಾ ಇವಳು ಜಾಹ್ನವಿ ಅಲ್ವಾ, ನಾನೇ ಒಂದು ನಿಮಿಷ ಬೆಸ್ತು ಬಿದ್ದೆ ಅಂತ ಮನಸ್ಸಲ್ಲಿ ಅಂದುಕೊಳ್ತಾರೆ. ಅಮ್ಮ, ಗಾಬರಿ ಆಗಬೇಡ, ಇದು ಸ್ಯಾಂಪಲ್ ಅಷ್ಟೇ, ಮುಂದೆ ತುಂಬಾ ಇದೆ ಅಂತ ಮನ್ವಂತ್ ಅಂತಾನೆ. ಏನೋ ತುಂಬಾ ಇರೋದು ಅಂತ ಶರ್ಮಿಳಾ ಜೋರಾಗಿ ಕೇಳಿದರೆ ಕೆಲವರ ಬಂಡವಾಳ ಹೊರಗೆ ಬರೋದು ಇದೆ, ಅದಕ್ಕೆ ಹೇಳ್ತಾ ಇದ್ದೆ. ಹೊಟ್ಟೆ ತುಂಬಾ ಊಟ ಮಾಡಿ ನಿದ್ರೆ ಮಾಡಿ ಈ ಎಲ್ಲ ಭಾಗ್ಯಗಳು ಸಿಗೋಲ್ಲ, ಅರ್ಥ ಆಯ್ತಾ ಅಂತಾನೆ. ಏನೋ ಅರ್ಥವಿಲ್ಲದವರ ತರ ಮಾಡ್ತಾ ಇದ್ದೀಯಾ, ಆ ಕೋತಿಗಳ ಜೊತೆ ಸೇರಿ ಹಾಳಾಗ್ತಾ ಇದ್ದೀಯಾ ಅಂತ ಗದರಿದರೆ ಅವರ ಜೊತೆ ಸೇರಿ ಬದುಕಿದ್ದೀನಿ, ನಿಮ್ಮ ಜೊತೆ ಸೇರಿದ್ದರ ಎಷ್ಟು ಮನೆ ಹಾಳು ಮಾಡ್ತಾ ಇದ್ರು ಅಂದು ಹೇಳ್ತಾನೆ. ಮನಸ್ವಿಯನ್ನು ಕೂಡಿಸಿ ಮೂವರು ಕೈತುತ್ತು ನೀಡ್ತಾ ಇದ್ದಾರೆ. ಮೂವರು ಜಾಹ್ನವಿಯ ಜೊತೆ ತರಲೆ ಮಾಡುತ್ತಾ ತುಂಟಾಟ ಮಾಡುತ್ತಾ ಕಳೆದ ದಿನಗಳನ್ನು ನೆನೆಸಿಕೊಳ್ತಾ ಇದ್ರೆ, ಅಪ್ಪಾಜಿ ನಿಮ್ಮನ್ನು ಒಂದು ಮಾತು ಕೇಳ ಅಂತಾಳೆ. ಕೇಳಮ್ಮ, ನಿನ್ನ ಮಾತು ಕೇಳೋದಕ್ಕೆ ನಾನು ಯಾವಾಗಲೂ ಕಾಯ್ತಾ ಇರ್ತೀನಿ ಅಂತಾರೆ ವಿಕ್ಕಿ. ನನಗೆ ಈ ಮನೆಗಿಂತ ಆ ಮನೆಯೇ ಇಷ್ಟವಾಗಿದೆ. ಆ ಮನೆಯಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ. ಅವರೆಲ್ಲ ಈ ಮನೆಗೆ ಬರೋದಕ್ಕೆ ಒಪ್ಪಲ್ಲ. ನನಗೂ ಸದ್ಯಕ್ಕೆ ಅವರನ್ನು ಬಿಟ್ಟು ಇರೋದಕ್ಕೆ ಆಗಲ್ಲ. ಅದಕ್ಕೆ ನಾನು ಸ್ವಲ್ಪ ದಿನ ಆ ಮನೆಯಲ್ಲಿ ಇರ್ತೀನಿ ಅಂತಾಳೆ. ಅಕ್ಕ, ನೀನೊಬ್ಬಳೇ ಅಲ್ಲ, ನಾವೂ ಸಹ ಅಂತ ಎಲ್ಲರೂ ಕೂಗುತ್ತಾರೆ. ಅರೆ, ಎಲ್ಲರೂ ಅಲ್ಲಿಗೆ ಹೋದರೆ ನಾವು ಹೇಗೆ ಇರೋದು ಅಂತ ವಿಕ್ಕಿ ಅಂದ್ರೆ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಇವರೆಲ್ಲ ಬಂದಾಗಿನಿಂದ ಇದನ್ನೇ ಹೇಳ್ತಾ ಇದ್ದಾರೆ ಅಂತ ಸುಕನ್ಯಾ ಹೇಳ್ತಾರೆ. ಮನಸ್ವಿ ವಿಕ್ಕಿಯ ಕಡೆ ಪ್ಲೀಸ್ ಅನ್ನುವಂತೆ ನೋಡುತ್ತಿದ್ದಾಳೆ. ನೋಡಿ, ನಾನು ಇಲ್ಲಿಗೆ ಬರೋದೇ ಇಲ್ಲ ಅಂತಲ್ಲ, ಆದರೂ ಅಲ್ಲಿ ಇಲ್ಲಿ ಎರಡು ಕಡೆಯೂ ಓಡಾಡೋದಕ್ಕೆ ಪರ್ಮಿಷನ್ ಬೇಕು ಅಂತಾಳೆ ಮನಸ್ವಿ.
ಆಯ್ತು ಮಗಳೇ, ನಿನಗೆ ಎಲ್ಲಿ ಇಷ್ಟವೋ ಅಲ್ಲಿರಬಹುದು. ಆದರೆ ಸಂಜೆ ಮಾತ್ರ ನಾನು ನೀನು ಇದ್ದಲ್ಲಿಗೆ ಬಂತು ನಿನ್ನನ್ನು ನೋಡಿಕೊಂಡು ಹೋಗ್ತೀನಿ, ಸರಿನಾ ಅಂದಾಗ ಮನಸ್ವಿ ಹ್ಞೂ ಅಂತ ತಲೆಯಾಡಿಸಿದರೆ ಎಲ್ಲರೂ ಓ ಓ ಅಂತ ಕಿರುಚುತ್ತಾರೆ. ಇದೇನು ಹೀಗೆ ಹೇಳ್ತಾ ಇದ್ದೀರಾ? ಇಷ್ಟು ವರ್ಷ ನಾನು ಅವಳಿಂದ ದೂರ ಇದ್ದುದು ಸಾಕಾಗಿಲ್ವಾ ನಿಮಗೆ? ಜಾಹ್ನವಿಯು ಹೇಳಿದ್ದಕ್ಕೆಲ್ಲ ಹೀಗೆ ತಲೆಯಾಡಿಸ್ತಾ ಇದ್ರಿ. ಈಗ ಮನಸ್ವಿಗೂ ಕೂಡ ಅನ್ನುವಷ್ಟರಲ್ಲಿ ವಿಕ್ಕಿ ಕೈ ಅಡ್ಡ ಹಿಡಿದು, ಸುಕನ್ಯಾ, ಮಗಳು ಇಲ್ಲಿಗೆ ಹೊಂದಿಕೊಳ್ಳುವುದಕ್ಕೆ ಟೈಮ್ ಬೇಕು. ಅವಳ ಫ್ರೆಂಡ್ಸ್ ಜೊತೆ ಸ್ವಲ್ಪ ದಿನ ಇದ್ದು ಬರ್ತಾಳೆ ಬಿಡು, ನಾನು ಎಲ್ಲ ಅರೇಂಜ್ ಮಾಡ್ತೀನಿ ಅಂತಾರೆ. ಸುಕನ್ಯಾರಿಗೆ ಮತ್ತೇನು ಮಾತನಾಡಲಾಗದೆ ಮೌನವಾಗ್ತಾರೆ. ಊಟ ಮುಗಿಸಿ ಮೂವರು ಆಫೀಸಿನ ಕಡೆ ಹೊರಟರೆ ಮಕ್ಕಳೆಲ್ಲ ಜಾಹ್ನವಿಯ ರೂಮನಲ್ಲಿ ಸೇರಿದ್ದಾರೆ. ಅವರಿಬ್ಬರಿಗೂ ನೆನಪಿಗೆ ಬರುವಂತಹ ಯಾವುದಾದರೂ ವಸ್ತುಗಳು ಸಿಗಬಹುದು ಅಂತ ಹುಡುಕುತ್ತಿದ್ದಾರೆ. ಜಾಹ್ನವಿ ಸೀರೆ ತೆಗೆದುಹಾಕಿ ಜಾಹ್ನವಿಯ ಒಂದು ಚೂಡಿದಾರ್ ಹಾಕಿಕೊಂಡು ನಿಂತಿದ್ದಾಳೆ. ಎಲ್ಲರೂ ಹುಡುಕಿ ಏನೂ ಸಿಗಲಿಲ್ಲ ಅಂತ ಕೈ ಆಡಿಸುವಾಗ ವಾರ್ಡ್ರೋಬ್ನ ಕೊನೆಯ ಬಾಕ್ಸ್ನಲ್ಲಿ ಕೆಲವು ಸಾಮಾನುಗಳು ಇರುವುದು ಕಾಣಿಸುತ್ತದೆ. ಮನ್ವಂತ್ ಮತ್ತು ತೇಜಸ್ ಅವುಗಳನ್ನು ನೆಲದ ಮೇಲೆ ಹರಡಿದರೆ ರಾಮ್ ಜಾಹ್ನವಿಯ ಫೋಟೋ ಕೆಲವು ಆಲ್ಬಮ್ಗಳು ಸಿಗುತ್ತದೆ. ರಾಮ್ ಜಾಹ್ನವಿಯ ಫೋಟೋ ನೋಡಿದರೆ ಎಂತಹವರು ಕೂಡ ಸುಂದರವಾದ ಜೋಡಿ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಮನಸ್ವಿ ಆ ಫೋಟೋವನ್ನು ನೋಡಿ ಜಾಹ್ನವಿ ಅತ್ತೆಗೆ ಮದುವೆಯಾಗಿತ್ತಾ ಅಂತ ಕೇಳ್ತಾಳೆ. ಎಲ್ಲರೂ ಬೇಸರದಿಂದ ಇಲ್ಲ, ಅದು ಡ್ರಾಯಿಂಗ್ ಅಷ್ಟೇ ಅಂತಾರೆ. ಹೌದಾ, ಆದರೂ ಇವರಿಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ ಅಂತಾಳೆ. ಇದನ್ನು ನೋಡಿದ ಮೇಲೆ ನೆನಪಿಗೆ ಬರುತ್ತೆ ಅಂದ್ರೆ ಬರಲಿಲ್ಲವಲ್ಲ ಅಂತ ತೇಜಸ್ವಿ ಅಂದಾಗ ಮಕ್ಕಳ ಪಕ್ಕವೇ ನಿಂತಿದ್ದ ಜಿತೇಂದರ್ ನೆನಪಾಗೋದಕ್ಕೆ 1-2 ವರ್ಷ ಹಿಂದಿನದಲ್ಲ, 1 ಜನ್ಮ ಹಿಂದಿನದು. ಅಷ್ಟು ಸುಲಭವಾಗಿ ನೆನಪಾಗುವಂತಿದ್ದರೆ ಎಲ್ಲರೂ ಅವರ ಹಿಂದಿನ ಜನ್ಮದ ಬಗ್ಗೆ ಹೇಳೋರು ಅಂತಾನೆ. ನಾನು ನಿಮ್ಮನ್ನು ಕೇಳಿದ್ದ ಇಲ್ವಲ್ಲ, ಮತ್ತೆ ಯಾಕೆ ನನ್ನ ಜೊತೆ ಮಾತಾಡೋದು ಅಂತ ತೇಜಸ್ವಿ ಜೋರು ಮಾಡಿದರೆ, ಅತ್ತೆಯ ಮಗಳು ಅಂತ ನಿಧಾನವಾಗಿ ಹೇಳಿದ್ರೆ ನನಗೆ ಜೋರು ಮಾಡ್ತೀಯ? ಹೀಗೆಲ್ಲ ಗಾಂಚಲೆ ಮಾಡಿದ್ರೆ ಮಾವನ ಹತ್ತಿರ ಹೋಗಿ ಈಗಲೇ ಮದುವೆಗೆ ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳ್ತೀನಿ ಅಂತಾಳೆ. ತೇಜಸ್ವಿ ದೊಡ್ಡ ಕಣ್ಣು ಬಿಟ್ಟು, ಅದು ಹಾಗಲ್ಲ ಭಾವ, ನಾನು ಹೇಳಿದ್ದು ಅಂತ ನುಲಿಯಲು ಶುರು ಮಾಡಿದಾಗ, ಅಬ್ಬಬ್ಬಾ, ನಿನ್ನನ್ನು ನೋಡಿ ಕಲಿಬೇಕು ನೋಡು, ಎಷ್ಟು ಬೇಗ ಭಾವ ಅಂತೀಯ? ಹೀಗೆ ಮೇಂಟೈನ್ ಮಾಡು, ನಮ್ಮಿಬ್ಬರ ಮದುವೆಯಾಗುವವರೆಗೂ ಇದೇ ಭಯದಲ್ಲಿ ನೀನಿರಬೇಕು, ಗೊತ್ತಾಯ್ತಾ ಅಂತಾನೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನು ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಧನ್ಯವಾದಗಳು.